ಮನೆ ಮನೆಗೂ ಪೊಲೀಸ್, ನಿಮ್ಮ ರಕ್ಷಕರು ನಿಮ್ಮ ಮನೆ ಬಾಗಿಲಿಗೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರಿಗೆ ಸ್ವಾಗತ ಕೋರಿ ನೂತನ ಪೊಲೀಸ್ ಕಮಿಷನರ್ ಸಲೀಂ ಅವರು, ಬೇರೆ ದೇಶಗಳಲ್ಲಿ ಭದ್ರತೆ ತುಂಬಾ ಮುಖ್ಯ ರೀತಿಯಲ್ಲಿದೆ. ಒಂದು ದೇಶ ಮುಂದುವರಿಯಬೇಕೆಂದರೆ ಅಲ್ಲಿನ ಭದ್ರತೆ ತುಂಬಾ ಮುಖ್ಯ. ಭದ್ರತೆ ಮಾಡುವುದು ಪೊಲೀಸ್ ಇಲಾಖೆಯ ಕರ್ತವ್ಯ. ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ಯೋಜನೆಯನ್ನು ರೂಪಿಸಿದರು. ಅದು ಈಗ ಜಾರಿಗೆ ಬಂದಿದೆ. ಜನರ ಬಳಿ ಪೊಲೀಸರೇ ಹೋಗಬೇಕು, ಜನರು ಪೊಲೀಸರಿಗೆ ಸಹಕರಿಸಬೇಕು. ಈ ಕಾರ್ಯಕ್ರಮದ ಮೂಲಕ ಪೊಲೀಸರು ಎಲ್ಲ ಜನರ ಮನೆಗೆ ಹೋಗುವಂತ ಕೆಲಸ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಗಣ್ಯರಿಗೆ ಸ್ವಾಗತ ಕೋರುತ್ತಾ, ಜನರಿಗೆ ಪೊಲೀಸ್ ಕಂಡ್ರೆ ಭಯ ಹೋಗಬೇಕು. ಅದರಿಂದ ಈ ಕಾರ್ಯಕ್ರಮವನ್ನ ಜನರ ಸಮ್ಮುಖದಲ್ಲಿ ನಡೆಸುವುದು ಸೂಕ್ತ ಎಂದು ನಾನು ಜನರ ಮಧ್ಯೆ ಈ ಕಾರ್ಯಕ್ರಮವನ್ನ ಮಾಡುತ್ತಿದ್ದೇವೆ. ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಯೋಜನೆ ಕೊಟ್ಟಿರುವುದಕ್ಕೆ ಜಿ ಪರಮೇಶ್ವರ್ ಮತ್ತು ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ಎಂದು ಶಾಸಕ ಪ್ರಿಯಾ ಕೃಷ್ಣ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದ್ದೇನು ಗೊತ್ತಾ? ಪೊಲೀಸರು ಜನಸ್ನೇಹಿ ಆಗಬೇಕು ಎಂದು ಈ ಕಾರ್ಯಕ್ರಮವನ್ನ ಶುರು ಮಾಡುತ್ತಿದ್ದೇವೆ. ನಾವೇ ಜನರ ಮನೆ ಬಾಗಿಲಿಗೆ ಕಷ್ಟಗಳನ್ನು ಕೇಳೋಣ ಅಂತ ತೀರ್ಮಾನ ಮಾಡಿದ್ದೇವೆ. ಪ್ರತಿ ಠಾಣೆಯ ಲಿಮಿಟ್ಸ್ ನಲ್ಲಿ ಈ ಕೆಲಸ ಆಗಬೇಕು. ಬೀಟ್ ಪೊಲೀಸರು ಈ ಕೆಲಸವನ್ನ ಮಾಡಬೇಕು. ಯಾರ ಮನೆಯಲ್ಲಿ ಯಾರಿದ್ದಾರೆ, ಹೊಸದಾಗಿ ಬಂದಿದ್ದಾರಾ, ಬಾಡಿಗೆಗೆ ಇದ್ದಾರೆಯೇ, ಅಥವಾ ಏನ್ ಕೆಲಸ ಮಾಡ್ತಿದ್ದಾರೆ ಎಂಬ ಮಾಹಿತಿ ಕಲೆ ಹಾಕಿದ್ರೆ ಇಡೀ ಬೆಂಗಳೂರು ಡೇಟಾ ಬ್ಯಾಂಕ್ ನಮ್ಮ ಬಳಿ ಇರುತ್ತದೆ. ಪೊಲೀಸರು ಬಂದಾಗ ಜನರು ಕಷ್ಟ ಸುಖವನ್ನ ಹೇಳ್ಬೋದು. ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ಹೇಳ್ಬೋದು. ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಮಾಹಿತಿ ಕೂಡ ನೀಡಬಹುದು. ಜನಸ್ನೇಹಿ ಪೊಲೀಸರ ಜೊತೆಗೆ ಶಾಂತಿ ಕಾಪಾಡಲು ಈ ಕಾರ್ಯಕ್ರಮವು ಸಹಾಯವಾಗುತ್ತದೆ. ನಿಮ್ಮ ಮನೆಗೆ ಬಂದಾಗ ನಿಮ್ಮ ಹೆಸರನ್ನ ನಮೂದಿಸಿಕೊಳ್ತಾರೆ, ಬಳಿಕ ಅದನ್ನ ಡಿಜಿಟಲೈಸ್ ಮಾಡಿ ಇಟ್ಕೊಳ್ತಾರೆ ಎಂದು ಪರಮೇಶ್ವರ್ ಅವರು ಮಾಹಿತಿ ನೀಡಿದರು. ಇನ್ನು ತದನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಾವೇ ಖುದ್ದಾಗಿ ಕೆಲವೊಂದು ಮನೆಗಳಿಗೆ ಹೋಗಿ ಜನರ ಸಮಸ್ಯೆಗಳನ್ನು ಕೇಳಿ ಆ ಸಮಸ್ಯೆಗಳಿಗೆ ಪರಿಹಾರ ಹೇಳಿ ಜನರೊಂದಿಗೆ ಮಾತನಾಡಿದರು. ಈ ಯೋಜನೆಯನ್ನು ತುಂಬಾ ಶಿಸ್ತಿನಿಂದ ನಿಭಾಯಿಸಬೇಕು ಎಂದು ಎಲ್ಲಾ ಪೊಲೀಸ್ ಅಧಿಕಾರಿಗಳು ತಿಳಿಸಿದರು. ಹಾಗಾದ್ರೆ ಪೊಲೀಸರು ನಿಮ್ಮ ಮನೆಗಳಿಗೆ ಕೆಲವೇ ದಿನಗಳಲ್ಲಿ ನಿಮ್ಮ ಕಷ್ಟ ಕೇಳೋಕೆ ಬರ್ತಾರೆ. ನಿಮಗೇನಾದರೂ ಕಷ್ಟ ಇದ್ರೆ ಪೊಲೀಸ್ ಬಳಿ ನಿಮ್ಮ ಕಷ್ಟವನ್ನು ಹೇಳಿ ಪರಿಹಾರ ಪಡೆದುಕೊಳ್ಳಿ.